ಸೊ ನಮಸ್ಕಾರ ಕರ್ನಾಟಕ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು BMTC ಬಸ್ ಪಾಸ್ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ ಗುರು. ಸೊ ಹೇಗೆ ಅಪ್ಲೈ ಮಾಡೋದು ಅನ್ನೋ ತಿಳ್ಕೊಳ್ಳೋಣ. ಸೊ ನೀವು ಇದನ್ನ ಮೊಬೈಲಲ್ಲೂ ಅಪ್ಲೈ ಮಾಡ್ಬೋದು, ಬೆಂಗಳೂರಿನಲ್ಲೂ ಹೋಗಿ ಅಪ್ಲೈ ಮಾಡ್ಬೋದು, ಅಥವಾ ನಿಮಗೆ ಸೈಬರಲ್ಲಿ ಇದನ್ನು ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಚಾನಲ್ಸ್ ಹೊಸಬ್ರಾಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದೇ ಥರ ಯೂಸ್ಫುಲ್ ಕಂಟೆಂಟ್ ನಿಮಗೆ ಬರ್ತಾ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ನಿಮಗೆ KSRTC NW KSRTC KKRTCದು ಪಾಸ್ ಹೆಂಗೆ ಮಾಡೋದು ಅಂತ, ಅಪ್ಲಿಕೇಶನ್ ಹೇಗೆ ಸಲ್ಲಿಸೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ದುಡ್ಡೇನು ಕಟ್ಟಾಗಲ್ಲ, ಫ್ರೀಯಾಗಿರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಆಲ್ ಅನ್ನೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬರುತ್ತೆ. ಈ ಬಸ್ ಪಾಸ್ದು ಫುಲ್ ವಿಡಿಯೋ ಹೇಗೆ ಮಾಡೋದು ಅಂತ ಸುಮಾರು ಜನ ಯೂಟ್ಯೂಬರ್ಸ್ ಮಾಡಿದ್ದಾರೆ. ಸೊ ಈ ಸಲ ಹೊಸ್ದಾಗೆ ಫಾರಮ್ ಇದೆ. ಸೊ ಈ ಫಾರಮ್ ಫಿಲಪ್ ಮಾಡೋದು ಹೆಂಗೆ ಅಂತ ನಾನು ಬರೀ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಎಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಾದ್ಮೇಲೆ ಲಾಸ್ಟಲ್ಲಿ ನಿಮ್ಗೊಂದು ಬರುತ್ತೆ ಗುರು. ಸೊ ನಿಮ್ಮ ಫೀಸ್ ರೆಸಿಪ್ಟ್ ಮತ್ತು ನಿಮ್ಮ ಫೋಟೋ ಮತ್ತು ಇವಾಗ ಫಾರಮ್ ಫಿಲಪ್ ಮಾಡಿರೋ ಫೋಟೋ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಇದು ಲಾಸ್ಟ್ ಪಾಯಿಂಟ್ ಆಗಿರುತ್ತೆ. ಸೊ ಅದಾದಮೇಲೆ ಸೇವ್ ಅನೆಕ್ಸರ್ ಅಂತ ಕೊಟ್ಟರೆ ಅವಾಗೇ ನಿಮ್ಮ ಬಸ್ ಪಾಸು ಓಪನ್ ಆಗೋದು. ಸೊ ಸ್ವಲ್ಪ ದಿವಸ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಿಮ್ಮ ಕಾಲೇಜ್ ಕಡೆಯಿಂದ ಅಪ್ಲಿಕೇಶನ್ ಅಪ್ರೂವ್ ಮಾಡಬೇಕು, BMTC ಕಡೆಯಿಂದ ಅಪ್ರೂವ್ ಮಾಡಬೇಕು. ಸೊ ಅದಾದ ನಂತರ ನೀವು ಬೆಂಗಳೂರಿನಲ್ಲಿ ಹೋಗಿ ನಿಮ್ಮ ಪಾಸ್ನ ಇಸ್ಕೋಬೋದಾಗಿರುತ್ತೆ. ಸೊ ಪಾಸ್ನ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋ ಆದಮೇಲೆ ನೆಕ್ಸ್ಟು KSRTC NW KSRTC KKRTCದು ಪಾಸ್ ಹೇಗೆ ಅಪ್ಲೈ ಮಾಡೋದು ಅಂತ ಇದು ನೆಕ್ಸ್ಟ್ ವಿಡಿಯೋ ಬರುತ್ತೆ. ಸೊ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಈ ಸಲ ಗೌರ್ಮೆಂಟ್ ಅವರು ಹೊಸ್ದಾಗೆ ಏನು ಮಾಡಬೇಕಂದ್ರೆ, ನೀವು ಫಸ್ಟ್ ಒಂದು ಫಾರಮ್ ಫಿಲಪ್ ಮಾಡಲೇಬೇಕಾಗುತ್ತೆ. ಸೊ ಈ ಫಾರಮಲ್ಲಿ ಏನೇನು ಅಂತ ನಾನು ಇವಾಗ ತೋರಿಸ್ತೀನಿ. ಸೊ ಈ ಫಾರಮ್ ನೋಡ್ಕೊಳ್ಳಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಫಾರಮ್ ಅದು. ಈ ಫಾರಮ್ನ ನೀವು ಫಿಲ್ಲಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರ, ಫಸ್ಟು ಸ್ಟೂಡೆಂಟ್ ನೇಮ್ ಅಂತ ಇದೆ. ಸೊ ಈ ಫಾರಮ್ ನಿಮಗೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಸೊ ಅಲ್ಲಿ ನೀವು ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಫಸ್ಟು ಸ್ಟೂಡೆಂಟ್ ನೇಮ್ ಅಂತ ಇದೆ. ನಿಮ್ಗೆ ಯಾರಿಗೆ ಪಾಸ್ ಬೇಕು ಸೊ ಅವ್ರ ಹೆಸರು ಇಲ್ಲಿ ಹಾಕಿ, ಸ್ಕೂಲಲ್ಲಿ ಓದ್ತಿದ್ರೆ ಸ್ಟ್ಯಾಟ್ಸ್ ನಂಬರ್ ಅಂತ ಇದ್ದೇ ಇರುತ್ತೆ, ಸ್ಟ್ಯಾಟ್ಸ್ ನಂಬರ್ ಅಂತ. ಸೊ ಅದು ನಿಮ್ಮ ಸ್ಕೂಲ್ ಆಫೀಸಲ್ಲಿ ಕೇಳಿ ಅವ್ರು ಕೊಡ್ತಾರೆ. ಸೊ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿ, ಜೆಂಡರ್ ಫಿಲ್ ಮಾಡಿ. ಸೊ ಕ್ಯಾಟಗರಿ ಬಂದು ನೀವು SC STನ OBCನ ಯಾವುದು ನಿಮ್ಗೆ ಗೊತ್ತಿರುತ್ತೆ, ಸೊ ನೀವು ಅದು ಫಿಲ್ ಮಾಡ್ಕೊಳ್ಳಿ. ಸೊ ಪ್ರೆಸೆಂಟ್ ರೆಸಿಡೆನ್ಷಿಯಲ್ ಅಡ್ರೆಸ್ ಅಂದರೆ ಇವಾಗಿನ ನಿಮ್ಮ ಮನೆ ವಿಳಾಸ ಆಗಿರುತ್ತೆ. ಸೊ ನಿಮ್ಮ ಮನೆ ವಿಳಾಸನ, ಸೊ ಡೋರ್ ನಂಬರ್ ಏನು ಮ್ಯಾಂಡೇಟರಿ ಇಲ್ಲ ಅಂತ ಅಂದ್ಕೋತೀನಿ. ಸೊ ಡೋರ್ ನಂಬರ್ ಇದ್ದರೆ ಬರೀರಿ, ಸೊ ಇಲ್ಲದೇ ಇದ್ರೂ ಪರವಾಗಿಲ್ಲ. ಸೊ ಸ್ಟ್ರೀಟ್ ಬಂದು ನಿಮ್ಮ ಮನೆ ರೋಡ್ ಯಾವ ರೋಡ್ ಏನಂತ ಬರುತ್ತೆ, ಸೊ ಅದನ್ನ ಫಿಲಪ್ ಮಾಡಿ. ಸೊ ಲೊಕಾಲಿಟಿ ಬಂದು ನಿಮ್ಮ ಏರಿಯಾ ಹೆಸರು ಫಿಲ್ ಮಾಡಿ. ಸೊ ಪಿನ್ ಕೋಡ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಸೊ ಪಿನ್ ಕೋಡು ಸೊ ಫಿಲ್ ಮಾಡಿ. ಸೊ ಫಾದರ್ ನೇಮು, ಮದರ್ ನೇಮು, ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿ. ಸೊ ಆರ್ ಯು ಸ್ಟೇಯಿಂಗ್ ಇನ್ ಹಾಸ್ಟೆಲ್, ಸೊ ನೀವು ಯಾರಾದರೂ ಹಾಸ್ಟೆಲ್ ಸ್ಟೇ ಮಾಡ್ತಾಯಿದ್ದರೆ ಎಸ್ ಅಂತ ಹಾಕಿ, ಇಲ್ಲಾಂದರೆ ನೋ ಅಂತ ಹಾಕಿ. ಸೊ ಇಫ್ ಏನಾರ ನೀವು ಹಾಸ್ಟೆಲಲ್ಲಿ ಸ್ಟೇ ಮಾಡ್ತಾಯಿದ್ರೆ ಹಾಸ್ಟೆಲ್ ಅಡ್ರೆಸ್ ಹಾಕಬೇಕಾಗುತ್ತೆ. ಸೊ ಯಾರು ಹಾಸ್ಟೆಲಲ್ಲಿ ಇದ್ದರೆ ಅಡ್ರೆಸ್ಸು ಬರೀಬೇಕು. ಸೊ ಯಾರು ಹಾಸ್ಟೆಲಲ್ಲಿ ಇಲ್ಲ ಅಂತ ಅಂದರೆ ಸೊ ನೋ ಅಂತ ಬರೀರಿ, ನೋ ಅಂತ ಟಿಕ್ ಮಾಡಬೇಕಾಗುತ್ತೆ. ರೆಸಿಡೆನ್ಷಿಯಲ್ ಸ್ಕೂಲ್ ಅಲ್ವಾ ಅಂತ. ಸೊ ಅದು ನೀವು ಕೇಳಿಕೊಂಡು ನೀವೇನು ಬರುತ್ತೋ ಅದು ಹಾಕ್ಕೊಳ್ಳಿ. ಸೊ ಇದು ಕ್ಲಾಸ್ ಬಂದು ನಿಮ್ಮ ಇದೆ ಅಂತ. ಸೊ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಂದರೆ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಹೆಸರು ಆಗಿರುತ್ತೆ. ಸೊ ಇಷ್ಟು ಫಿಲಪ್ ಮಾಡಿ. ಇಲ್ಲಿ ಮೇಲ್ಗಡೆ ನಿಮ್ಮದು ಫೋಟೋ ಹಾಕಬೇಕಾಗುತ್ತೆ, ಯಾರ್ದು ಪಾಸ್ ಬೇಕಾಗಿರುತ್ತಲ್ಲ ಅವ್ರದ್ದು ಫೋಟೋ ಹಾಕಬೇಕಾಗುತ್ತೆ. ಸೊ ಇಷ್ಟೆಲ್ಲ ನೀವು ನಿಮ್ಮ ಮನೆಯಲ್ಲಿ ನೀವು ಮಾಡಬೇಕಾಗಿರೋ ಕೆಲಸ. ಸೊ ಇಲ್ಲಿ ಸರ್ಟಿಫಿಕೇಟ್ ಫ್ರಮ್ ಎಜುಕೇಷ್ನಲ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ನೋಡಿ. ಸೊ ಇಲ್ಲಿ ನಿಮ್ಮ ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ನಂಬರ್ ಅವ್ರಿಗೆ ಗೊತ್ತಿದ್ರೆ ಅವ್ರು ಬರ್ಕೊತಾರೆ. ಸೊ ಇದು ನಿಮ್ಗೆ ಗೊತ್ತಿದ್ರೆ ನೀವು ಬರೀಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಪ್ರಿನ್ಸಿಪಾಲ್ದು ಸಿಗ್ನೇಚರ್ ಬೇಕಾಗುತ್ತೆ. ಸೊ ಈ ಫಾರಮ್ನ ನೀವು ಫಿಲಪ್ ಮಾಡಲೇಬೇಕು. ಸೊ ಈ ಫಾರಮ್ ಬಂದು ನಿಮಗೆ ಲಾಸ್ಟ್ ಬಸ್ ಪಾಸ್ದೆಲ್ಲ ಡೀಟೇಲ್ಸ್ ಎಲ್ಲ ಫಿಲಪ್ ಮಾಡಾದ್ಮೇಲೆ ನೆಕ್ಸ್ಟ್ ಪೇಜ್ ಓಪನ್ ಆದಾಗ ಫೀಸ್ ರೆಸಿಪ್ಟು, ಈಗಿನ ಇಯರ್ದು ಫೀಸ್ ರೆಸಿಪ್ಟ್ ಕೇಳ್ತಾರೆ. ಸೊ ನಿಮ್ಮ ಮಗುದೊಂದು ಫೋಟೋ ಕೇಳ್ತಾರೆ. ಸೊ ಈ ಫಾರಮ್ ಫಿಲಪ್ ಮಾಡಿರೋದು ಫೋಟೋ ನೀವು ಅಲ್ಲಿಗೆ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಅಪ್ಲೋಡ್ ಮಾಡಬೇಕಾದ್ರೆ 1000 KB ಒಳಗಡೆ ಇರಬೇಕು, ಅಂದರೆ 1 MB ಮೇಲೆ ಇಮೇಜ್ ಸೈಜ್ ದಾಟಿರಬಾರ್ದು. ಸೊ 1000 KB ಒಳಗಡೆನೇ ಇರಬೇಕು. ಎಲ್ಲ ಇಂಗ್ಲೀಷಲ್ಲಿ ಅರ್ಥ ಆಗಿದ್ರೆ ಇಂಗ್ಲೀಷಲ್ಲಿ ಹಾಕ್ಬೋದು. ಸೊ ನೆಕ್ಸ್ಟು ನಿಮ್ಮ ಕನ್ನಡದಲ್ಲಿ ಅರ್ಥ ಆಯಿತು ಅಂದರೆ ನಿಮ್ಮ ಕನ್ನಡದಲ್ಲಿ ಹಾಕೋಬೋದಾಗಿರುತ್ತೆ.
ಸೊ ಇದನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ. ಸೊ ನೀವು ಮೊಬೈಲಲ್ಲೂ ಇದನ್ನ ನೀವು ಫಿಲ್ ಮಾಡ್ಬೋದು, ಅಥವಾ ಸೈಬರ್ ಸೆಂಟ್ರಿಗೆ ಹೋದ್ರೂ ಅವ್ರು ಇದೇ ಫಾರ್ಮ್ನ ಕೊಟ್ಟೇ ಕೊಡ್ತಾರೆ. ಸೊ ಇದನ್ನು ನೀವು ಫಿಲ್ ಮಾಡಲೇಬೇಕಾಗುತ್ತೆ. ಸೊ ಈ ವರ್ಷದಿಂದ ಹೊಸ್ದಾಗಿ ಏನೋ ರೂಲ್ಸ್ ತಂದಿದ್ದಾರಂತೆ ಗುರು, ಸೊ ಗೌರ್ಮೆಂಟ್ ಅವರು, ಅದು ಗೊತ್ತಿಲ್ಲ. ಸೊ ಇನ್ನು ಬೆಂಗಳೂರಿನಲ್ಲಿ ಮಾಡ್ತೀನಿ ಅಂದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಸೊ ಯಾರು ಬೆಂಗಳೂರಿನಲ್ಲಿ ಹೋಗಿ ಮಾಡ್ತೀನಿ ಅಂದರೆ ಅವ್ರು ವಿಚಾರಿಸಿ ಸೊ ನೀವು ಅದು ಮಾಡ್ಬೋದು. ಸೊ ಸೈಬರಲ್ಲಿ ಮಾಡಿದ್ರು ನೀವು ಫಾರಮ್ ಫಿಲಪ್ ಮಾಡಲೇಬೇಕು. ನೀವು ಆನ್ಲೈನಲ್ಲಿ ನನ್ನ ಮೊಬೈಲಲ್ಲೇ ನಾನು ಮಾಡ್ತೀನಪ್ಪ ಅಂತ ಅಂದ್ರೂ ನೀವು ಫಿಲಪ್ ಮಾಡಲೇಬೇಕಾಗುತ್ತೆ. ಫಿಲಪ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಅಂದರೆ ನಿಮ್ಮದು ಒಂದು ಫೋಟೋ ಬೇಕಾಗುತ್ತೆ. ಆಮೇಲೆ ಫೀಸ್ ರೆಸಿಪ್ಟ್, ಈ ವರ್ಷದ್ದು ಫೀಸ್ ರೆಸಿಪ್ಟ್ ಇರಬೇಕಾಗುತ್ತೆ ನಿಮ್ಮ ಕಾಲೇಜ್ ಕಡೆಯಿಂದ, ನೀವು ಫೀಸ್ ಕಟ್ಟಿರೋದು. ಸೊ ನಂತರ ಈ ಫಾರಮ್ ಏನು ನೋಡಿದ್ರಲ್ಲ ಇವಾಗ, ಇದನ್ನ ಫಿಲಪ್ ಮಾಡಿ ನೀವು ಅಲ್ಲಿ ಅಪ್ಲೋಡ್ ಅಂತ ಇರುತ್ತೆ. ಸೊ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದೆಲ್ಲ ಆದ್ರೇ ನಿಮಗೆ ಬಸ್ ಪಾಸ್ದು ರೆಡಿ ಆಗೋದು. ಸೊ ಎಷ್ಟೊಂದು ಜನ ಬಸ್ ಪಾಸ್ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾರೆ. ಸೊ ಈ ಫಾರ್ಮ್ನ ಹೇಗೆ ಫಿಲಪ್ ಮಾಡೋದು, ಏನೇನು ಮಾಡಬೇಕಂತ ಯಾರೂ ಹೇಳ್ಕೊಟ್ಟಿರಲ್ಲ. ಸೊ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇದೇ ಥರ ಯೂಸ್ಫುಲ್ ಕಂಟೆಂಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ವೀಡಿಯೋ KRTC, KSRTC ಮತ್ತು NWKSRTC ಬಸ್ ಪಾಸ್ ಹೇಗೆ ಮಾಡೋದು ಮೊಬೈಲ್ನಲ್ಲಿ ಅಂತ ಈಸಿಯಾಗಿ ಹೇಳ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.